ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ಜಾಗ ಇದೇನು ತೋರಿಸ್ತಾ ಇದ್ದೀನಿ ನೋಡಿ, ಈ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. 15 ಎಕರೆ ಒಳ್ಳೆ ಸೆಕ್ಯೂರ್ ಜಾಗ. ವಿಲೇಜಿಂದ ಜಸ್ಟ್ ನಿಮಗೆ 1 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ ಜಾಗ ನೋಡಿ. ಇದು ಸುತ್ತ ಎಲ್ಲ ಅದ್ಬಸ್ ಹಾಕಿ ಈ ಥರ ಕಲ್ಲು ಹಾಕಿದರೆ ನಿಮಗೆ 8 ಅಡಿ ಕಲ್ಲು ಬರುತ್ತೆ. ಇದು ಒಳ್ಳೆ ಜಾಗ, ಒಳ್ಳೆ ಪೋಲ್ಟ್ರಿ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ, ಕೋಳಿ ಫಾರ್ಮ್ ಮಾಡೋರಿಗೆ ಮತ್ತು ಬೇರೆ ಏನಾದ್ರು ಫಾರ್ಮ್ ಗಿಮ್ ಮಾಡೋರಿಗೆ ಒಳ್ಳೆ ಜಾಗ. ಒಂದು 10 ಎಕರೆ 15 ಎಕರೆ ನೋಡೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಅದ್ಬಸ್ತಾಗಿ ಶಿಸ್ತಾಗಿ ಎಲ್ಲ ಕಲ್ಲು ಹಾಕಿದ್ದಾರೆ. ನೀವು ಇದಕ್ಕೆ ಮೆಸ್ಗೆ ಹಾಕೋಬೇಕು ಅಷ್ಟೇ. ನೀವು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ, ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಈ ಜಮೀನು ಒಳಗಡೆ ನಿಮಗೆ 3 ಬೋರ್ವೆಲ್ ಇದೆ ನೋಡಿ. ಲಾಸ್ಟಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ ನೋಡಿ. ನೋಡಿ ನಿಮ್ಗೆ ಲಾಸ್ಟ್ ಅವ್ರದ್ದು ಎಂಟೈರ್ ಬೌಂಡ್ರಿ 15 ಎಕರೆ ಏನಿದೆ ಅಲ್ಲಿಗೆ ನೀಟಾಗಿ ಅದ್ಬಸ್ಟ್ ಮಾಡಿ ಕಲ್ಲು ಹಾಕಿದ್ದಾರೆ. ತಗೊಳ್ಳೋರು ನೀಟಾಗಿ ನೀವು ಫೆನ್ಸ್ ಮಾಡ್ಕೋಬೇಕು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜಿಂದ ಜಸ್ಟ್ ಒಂದು 500 ಮೀಟ್ರು ಜಾಗ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ. ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ನಿಮಗೆ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದನೇ ಒಂದು 2.5 ಆಗುತ್ತೆ. ನಿಮಗೆ ಗಿಟ್ರಿ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ನಿಮ್ಗೆ ಆ ಕಡೆ ಏನು ತೋರಿಸ್ತಾ ಇದೆ ನೋಡಿ, ಅದು ಫ್ಯೂಚರಲ್ಲಿ ಮುಂದೆ ಡಾಂಬರ್ ಆಗುತ್ತೆ. ಅದೇ ರೋಡು ಕಂಟಿನ್ಯೂ ನಿಮಗೆ ಮುಂದೆ ಒಂದು ವಿಲೇಜ್ ಇದೆ, ವಿಲೇಜ್ಗೆ ಕನೆಕ್ಟಿವಿಟಿ ಆಗುತ್ತೆ. ಅದು ರೋಡು ನಿಮಗೆ ದೊಡ್ಡ ರೋಡು, 35 ಅಡಿ ರೋಡು, ದೊಡ್ಡ ರೋಡು ನೋಡಿ. ಎಲ್ಲೂ ನಿಮಗೆ ಹಳ್ಳ ದಿನ ಯಾವ ಥರನೂ ಇಲ್ಲ. ಒಳ್ಳೆ ತಟ್ಟೆ ಥರ ಇದೆ, ಊಟದ ತಟ್ಟೆ ಥರ ಇದೆ ಜಾಗ ಮಾತ್ರ. ಒಳ್ಳೆ ಜಾಗ ಸರ್, ಅದ್ಭುತವಾಗಿದೆ ಜಾಗ ನೋಡಿ. ಇಲ್ಲೆಲ್ಲ ಕಲ್ಲು ತರಿಸಿಟ್ಟು ಮಿಕ್ಕಿರೋ ಅಂಥ ಕಲ್ಲುಗಳು ಇದೆ. ಟೋಟಲ್ ಇವರು 8 ಅಡಿ ಕಲ್ಲು ತರಿಸಿದ್ದಾರೆ. ಒಳ್ಳೆ ಅದ್ಭುತವಾಗಿದೆ ಮಾತ್ರ ಜಾಗ, ಒಳ್ಳೆ ಸೆಕ್ಯೂರ್ ಜಾಗ. ನೀವು ಬೇಕಾದ್ರೆ ಒಂದು 3 ಜನ 4 ಜನ ಬೇಕಾದ್ರೆ ಪಾರ್ಟ್ನರಲ್ಲೂ ಬೇಕಾದ್ರೆ ತೊಗೋಬೋದು ನೀವು. ಒಂದೇ ಬೌಂಡ್ರಿ ಇದೆ, 15 ಎಕರೆ. ಆಮೇಲೆ ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂತ ಇರೋ ಸರ್. ಇದೇನಿದೆ ಈ ಜಾಗದಿಂದ ಜಸ್ಟ್ ಒಂದು 500 ಮೀಟ್ರಲ್ಲಿ ದೊಡ್ಡದೊಂದು ಲೇಕ್ ಇದೆ. ಈ ಜಮೀನೇನಿದೆ, ಜಮೀನಿಂದ ಒಂದು 500 ಮೀಟ್ರಲ್ಲಿ ದೊಡ್ಡದೊಂದು ಡ್ಯಾಮ್ ಇದೆ. ವಾಟರ್ ಬೆಲ್ಟೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಒಂದು 150-200 ಅಡಿಗೆ ಭಯಂಕರ ನೀರು ನೋಡಿ. ಏನು ತೋರಿಸ್ತಾ ಇದೆ ನೋಡಿ ಆ ಕಡೆ, ಅದು ನಿಮಗೆ ಮುಂದೆ ಫ್ಯೂಚರಲ್ಲಿ ಡಾಂಬರ್ ಆಗುತ್ತೆ. ಎಲ್ಲ ರೆಡಿ ಇರೋಂಥ ಜಾಗ. ಇದಕ್ಕೆ ನೀವು ನೀಟಾಗಿ ನೀವು ಸೋಲಾರ್ ಅವರು ಹಾಕೋಬೋದು, ಇಲ್ಲ ಮೆಸ್ ಫೆನ್ಸಿಂಗ್ ಅವರು ಹಾಕೋಬೋದು ನೀವು ನೋಡಿ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನು ಇರುತ್ತೆ. ಒಳ್ಳೆ ಕ್ರಿಕೆಟ್ ಫೀಲ್ಡ್ ಥರ ಇದೆ ಜಾಗ ಮಾತ್ರ. ಪೋಲ್ಟ್ರಿ ಫಾರ್ಮ್ ಮಾಡೋರ್ಗಂತೂ ಒಳ್ಳೆ ಜಾಗ. ನೀವು ಏನಾದ್ರು ಬೇರೆ ಥರ ಫಾರ್ಮ್ ಮಾಡ್ತೀನಿ ಮತ್ತು ಇದು ಮಾಡ್ತೀನಿ ಅಂದ್ರೂ ಒಳ್ಳೆ ಜಾಗ. ಇದು ನಿಮಗೆ ಬೇಗೂರು ಅಂತ ಬರುತ್ತೆ, ಬೇಗೂರು ಹತ್ರ ಬರುತ್ತೆ ಜಾಗ. ಇದು ಬೇಗೂರು ಟೌನ್ಗೆ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನೀವು ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಜಾಗದಿಂದ ಗುಂಡ್ಲುಪೇಟೆಗೆ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ನೀವು ಗುಂಡ್ಲುಪೇಟೆಗೆ ಹೋಗಿಲ್ಲ, ಬೇಗೂರು ಹತ್ರನೇ ಬರುತ್ತೆ ಜಾಗ. ಇದು ಬೇಗೂರು ಟೌನ್ಗೆ ಒಂದು 3 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಹತ್ರ ಸೆಟ್ಟಿಂಗ್ ಕೊಡೋಣ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ, ಯಾಕೆಂದರೆ ಲೀಗಲ್ ನೋಡೋರಿಗೆ ಅಗ್ರಿಮೆಂಟ್ ಟೈಮ್ ಇರುತ್ತೆ. ಲೀಗಲ್ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನೀವು. ಟೋಟಲ್ ಇದು 15 ಎಕರೆ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಓಕೆ ಸರ್, ಥ್ಯಾಂಕ್ ಯು.